ಇದು ರಕ್ತ ಇದ್ದಂಗಿರುತ್ತೆ. ನಾವು ಬೇಕರಿ ಕೇಕಿಗೆ ಎಲ್ಲ ಬಳಸೋಂಥ ಬಣ್ಣಗಳಿದು. ಈ ಥರದ ವಿಷಯನ ನಾವು ತಿಂತೀವಿ ಬೇಕರಿಲಿ ತಿನ್ಬೇಕಾದ್ರೆ. ನೋಡಿ ಕೈಗೆ ನೀರು ಹಾಕಿ ತೊಳಿರಿ, ಇದು ಹೋಗುತ್ತೆ ತೋರಿಸಿ. ನೀರು ಕೊಡ ಬನ್ನಿ ಬನಾರಣ್ಣ, ನಿನ್ಗೆ ಇನ್ನೊಬ್ರು ಹಾಕೊಳ್ಳಪ್ಪ ಯಾರು. ನೋಡಿ ಇದು ಕೇಕಿಗೆ ನಾವು ಹನಿ ಕೇಕಿಗೆಲ್ಲ ಹಾಕಂತ ಬಣ್ಣ, ಇದು ಸಿಂಥೆಟಿಕ್ ಬಣ್ಣ. ನೋಡಿ ಕೈ ತೊಳಿರಪ್ಪ, ನೀರು ಕೊಡ್ರಿ. ಅಲ್ಲಿ ಜಗ್ ನೀರು ಐತಲ್ವಾ, ಎತ್ಕೊಂಬೋಣ. ನೋಡಿ ಬೇಕಲ್ಲಿ ಈ ತರ ಸಿಂಥೆಟಿಕ್ ಕಲರ್ಸ್ ಎಲ್ಲ ಬಳಸ್ತೀವಿ. ದಯಮಾಡಿ 10 ಸರಿ ನೀರು ಹಾಕಿ ತೊಳೆದ್ರು ಒಂದು ಚೂರು ಕೈಲಿ ಹೋಗಲ್ಲ ಅದು. ನೋಡಿ ಈ ತರ ಇದನ್ನ ನಾವು ಕೇಕಲ್ಲೆಲ್ಲ ತಿನ್ನುವಂಥದ್ದು. ನೋಡಿ 10 ಸರಿ ಕೈ ತೊಳೆದ್ರು ಈ ಬಣ್ಣ ಹೋಗ್ತಾ ಇಲ್ಲ. ಒಂದು ಸರಿ ಕೇಕ್ ತಿಂದ್ರೆ ಕಳ್ಳಲ್ಲಿ ಹೆಂಗೆ ಕುತ್ಕೊಳ್ಳಲ್ಲ ಅದು. ನಾವು 106 ಸರಿ ಕೇಕ್ ತಿಂದ್ರೆ ಅದಕ್ಕೆ ಅನೇಕರಿಗೆ ಕ್ಯಾನ್ಸರ್ ಎಲ್ಲ ಬರೋದು. ದಯಮಾಡಿ ಕೆಲವು ಕಡೆ ಇದು ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನೆಲ್ಲ ಬಳಸ್ತಾರೆ. ನೋಡಿ ಇದು 10 ಸರಿ ತೊಳೆದ್ರು ಹೋಗ್ತಾ ಇಲ್ಲ. ಇದನ್ನ ನಾವು ಕೇಕಲ್ಲಿ ತಿಂತೀವಿ. ಒಂದು ಸರಿಗೆ ಎಷ್ಟು 20 ಸರಿ ಉಜ್ಜಿದ್ರು ತೊಳಿತೀವಿ. ಕಳ್ಳೊಳಗಡೆ ಉಜ್ಜಿ ತೊಳಿತೀವ ನಾವು. 100 ಸರಿ ನಾವು ಈ ಥರದ ಕೆಮಿಕಲ್ಸ್ ಎಲ್ಲ ನಮ್ಮ ಬಾಡಿಗೆ ಹೋದರೆ ಅದಕ್ಕೆ ನಮಗೆಲ್ಲ ಕ್ಯಾನ್ಸರ್ ಎಲ್ಲ ಬರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಬೇಕರಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಇವತ್ತು KR ಪೇಟೆನಲ್ಲಿ ಎಲ್ಲೆಲ್ಲಿ ಎಕ್ಸ್ಪೈರಿ ಆಗಿರೋ ಬಣ್ಣಗಳನ್ನ ಬಳಸ್ತಾರೆ ಇದನ್ನೆಲ್ಲ ನಾನು ಪಾಂಡುಪುರ AC ಮತ್ತು ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಬಂದು ಇವತ್ತು ಚೆಕ್ ಮಾಡೋದನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ದಯಮಾಡಿ ಜಾಗೃತಿಯಾಗಿ ಇರಬೇಕು. ಈ ಥರ ಹಾನಿಕಾರಕ ವಸ್ತುಗಳನ್ನ ಬಳಸಬಾರ್ದು. ಕೇಕು ಬಣ್ಣ ಚೆನ್ನಾಗಿದೆ ಅಂತೀವಿ, ಮೇಲ್ಗಡೆ ಹಾಕೋ ಕ್ರೀಮು ಕೂಡ ತೆಗೆದು ತಿನ್ಬೇಕಾಗ್ತದೆ. ಇದೆಲ್ಲ ವಿಷಯನ ತಿಂತಾ ಇದೀವಿ ನಾವು ಅಂತ ನಂಗೆ ಭಯ ಆಗ್ತದೆ. ಇನ್ನು ಲೈಫಲ್ಲಿ ಬೇಕರಿ ಐಟಮ್ ತಿನ್ನೋದಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡಿ ಕೈ ತೊಳೆದು ಒಂದ್ಸರಿ ಬಣ್ಣ ಹಾಕಿದಕ್ಕೆ ಇಷ್ಟು ಬಣ್ಣ. ಇಲ್ಲಿ ಬನ್ನಾರೇ ಅಣ್ಣ, ನೋಡಿ ಅವರು 20 ಸರಿ ತೊಳಿತಾರೆ. 20 ಸರಿ ತೊಳೆದ್ರು ಹೋಯ್ತಾ ಇಲ್ಲ. ಅವರು ಸೋಪ್ ಹಾಕಿ ಹೋಗಿಲ್ಲ ಸರ್, ಸೋಪ್ ಹಾಕಿ ಹೋಗಿಲ್ಲ. ಸರಿ ಎಕ್ಸ್ಪೈರಿ ಇರೋದೆಲ್ಲ ಬಳಸ್ಕೊಂಡು